ಅಡ್ಗೆ ತುಂಬಾನೇ ಚೆನ್ನಾಗಿತ್ತು. ನೀನ್ ಅಡ್ಗೆ ಮಾಡಕ್ ಶುರು ಮಾಡಿದ್ಯಾ ಅಂತ ಅಪ್ಪ ಹೇಳಿದ್ರು. ಆದ್ರೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಿದ್ಯಾ ಅಂದ್ರೆ ಗ್ರೇಟ್ ಬಿಡು. ವರ, ಅದ್ರಲ್ಲಿ ಏನ್ ಗ್ರೇಟ್ ಬಂತು? ಈಗಿನ ಕಾಲದಲ್ಲಿ ಗೂಗಲ್, ಯೂಟ್ಯೂಬ್ ಇದೆಲ್ಲ ಇದೆ. ಇದೆಲ್ಲ ಇರ್ಬೇಕಾದ್ರೆ ಅಡ್ಗೆ ಮಾಡದೇ ಇರೋರು ಕೂಡ ಅಡ್ಗೆ ಮಾಡ್ತಾರೆ. ಹಿಂಗು ತೆಂಗು ಇದ್ರೆ ಮಂಗನು ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅದಕ್ಕೆ. ಇವರಿಗೆ ತನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅನ್ನೋದಕ್ಕಿಂತ ತನ್ನ ಹೆಂಡತಿ ಎಲ್ರೂ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಎಷ್ಟು ಪ್ರೀತಿಯಿಂದ ಎಲ್ರೂ ಅರ್ಥ ಮಾಡ್ಕೋತಾಳೆ ಅನ್ನೋದು ಮುಖ್ಯ ಅಲ್ವೇನ್ರಿ? ಅಯ್ಯಯ್ಯೋ, ನಾವಿನ್ನೂ ಹನಿಮೂನ್ಗೆ ಹೋಗೋಕೆ ಶಾಪಿಂಗ್ ಮಾಡಬೇಕು. ಅಲ್ಲಿ ತುಂಬ ಚಳಿ ಇರುತ್ತಂತೆ. ಚಳಿ ಇದ್ರೆ ಏನಂತೆ, ನಾವು ಹೀಗೆ ಕೈ ಕೈ ಹಿಡ್ಕೊಂಡು ಬೆಚ್ಚಗೆ ಕುತ್ಕೊಂಡ್ರೆ ಚಳಿನೂ ಆಗಲ್ಲ, ಏನೂ ಆಗಲ್ಲ ಅಲ್ವೇನು? ಏನ್ ಸುಬ್ಬು ಇದು? ದೊಡ್ಡೋರೆಲ್ಲರೂ ಇಲ್ಲೇ ಇದ್ದಾರೆ. ಅವ್ರ ಮುಂದೆನೆ ಹನಿಮೂನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ನಿನ್ ಕೈ ಕೈ ಎಲ್ಲ ಇಟ್ಕೊಂಡು ಕೂತಿದ್ದಾಳಲ್ಲ, ಇದೇನಾ ಇವಳು ದೊಡ್ಡೋರು ಕೊಡೋ ಮರ್ಯಾದೆ? ಶ್ರಾವಣಿ ಅಮ್ಮ ಅಂಥದ್ದೇನು ಹೇಳಿದ್ರು ಅಂತ ಶ್ರೀವಲ್ಲಿ ಅದನ್ನೇ ದೊಡ್ಡದು ಮಾಡ್ತಿದ್ದಾಳೆ. ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅದಕ್ಕೆ ಯಾಕೆ ಶ್ರೀವಲ್ಲಿ ಬಣ್ಣ ಹಚ್ಚುತ್ತಿದ್ದಾಳೆ? ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಬಿಡು ಶ್ರೀವಲ್ಲಿ, ಎಲ್ಲರೂ ನಿಂತರಾನೇ ಇರ್ತಾರಾ? ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ನಮ್ಮ ಮನೇಲಿ ಹಬ್ಬದ ಅಡುಗೆನ ನೀನೇ ಮಾಡ್ತಿದ್ದೆ. ನಮ್ಮ ಮನೇಲಿ ಹಬ್ಬ ಹರಿದಿನ ಏನೂ ಅನ್ನೋ ಹಂಗಿಲ್ಲ. ಎಲ್ಲರೂ ಮುಂದೆನೇ ಹನಿಮೂನ್ ಬಗ್ಗೆ ಮಾತಾಡ್ತಾರೆ, ಕೈ ಕೈ ಹಿಡ್ಕೊಂಡು ಕುತ್ಕೋತಾರೆ, ಅದು ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು. ಏ ಐಶೋ, ದೊಡ್ಡವ್ರು ಮಾತಾಡ್ತಿರುವಾಗ ನೀನು ಇಲ್ಲಿ ಕುತ್ಕೊಂಡು ಏನೇ ಮಾಡ್ತಿದ್ಯಾ? ನಡಿ ಒಳಗಡೆ ಹೋಗಿ ಹೋಮ್ವರ್ಕ್ ಮಾಡು.